ದರ್ಶನ್ ಅವರ ಆಪ್ತರು ಹಾಗೂ ಮಾಜಿ ಮ್ಯಾನೇಜರ್ ಆದಂತಹ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸುಮಾರು 8 ವರ್ಷಗಳ ಬಳಿಕ ಈಗ ಪ್ರತ್ಯಕ್ಷ ಆಗಿರತಕ್ಕಂಥದ್ದು ಮತ್ತು ಮಾಧ್ಯಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಜೊತೆಗೆ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಸೊ ಮೊದಲನೇದಾಗಿ ಏಕಾಏಕಿ ಬೆಂಗಳೂರನ್ನು ಬಿಡೋದಕ್ಕೆ ಮೂಲ ಕಾರಣ ಏನು ಅನ್ನೋದು ಸರ್? ಮೂಲ ಕಾರಣ ನಾನು ಮಾಡ್ಕೊಂಡಿರೋ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಸರ್. ಭಾಳ ಲಾಸ್ ಆಗಿದೆ. ಫೈನಾನ್ಷಿಯಲ್ ಕಮಿಟ್ಮೆಂಟ್ ಭಾಳ ಆಗಿತ್ತು, ಫೇಸ್ ಮಾಡೋಕ್ಕಾಗಲಿಲ್ಲ. ಭಾಳ ಸೋತ್ಬಿಟ್ಟಿದ್ದೆ. ಎಲ್ಲಿ ದಾರಿನೂ ಕಾಣ್ತಾರಲ್ಲ ನನಗೆ. ಮತ್ತೆ ಇದು ಏನಾದರೂ ವರ್ಕೌಟ್ ಆಗುತ್ತೆ ಅಂತ ನನಗೆ ಎಲ್ಲಾದರೂ ನನ್ನ ಕಮಿಟ್ಮೆಂಟ್ ತೀರಿಸ್ಬೇಕಂದ್ರೆ ಎಲ್ಲಾದರೂ ದುಡ್ಡು ಬೇಕಾಯಿತು. ದುಡ್ಡು ನನಗೆ ಹುಡ್ತಾ ಇರಲಿಲ್ಲ ಆ ಟೈಮಲ್ಲಿ. ಬೇರೆ ದಾರಿ ಕಾಣಿದೆ. ದರ್ಶನ್ ಸರ್ಗೂ ನಾನು ಅವ್ರ ಜೊತೆ ಚೆನ್ನಾಗಿದ್ದೆ. ಅವ್ರಿಗೇನೋ ನನ್ನಿಂದ ಅವ್ರಿಗೆ ತೊಂದರೆ ಆಗಬಾರ್ದು, ನನ್ನಿಂದ ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು, ನನ್ನಿಂದ ಅವ್ರ ಸಂಸ್ಥೆಗೆ ಏನೋ ಕೆಟ್ಟ ಹೆಸರು ಬರಬಾರ್ದು ಒಂದೇ ಒಂದು ರೀಸನ್ಗೋಸ್ಕರ ಅನಿವಾರ್ಯವಾಗಿ ನಾನು ಊರು ಬಿಡುವಂಥ ಪ್ರಸಂಗ ಬಂತು ಸರ್. ಅಷ್ಟೇ. ಅಂದರೆ ಆನೆ ಬಲ ಇದ್ದಂಗೆ ದರ್ಶನ್ ಅವರು ಜೊತೆಗಿದ್ದಾರೆ ಅಂದರೆ ಆನೆ ಬಲ ಇದ್ದಂಗೆ. ಅವ್ರಿಗೆ ಮ್ಯಾನೇಜರ್ ಆಗಿ ಸ್ಟಾರ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದವರು, ಸಾಕಷ್ಟು ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ರಿ, ಸಾಕಷ್ಟು ವ್ಯವಹಾರಗಳಲ್ಲಿ ಲಾಸ್ ಆಗಿತ್ತು. ಆದರೂ ಕೂಡ ಒಂದು ಮಾತು ದರ್ಶನ್ ಅವರು ಕೇಳಿದರೆ ಏನಾಗ್ತಿತ್ತು, ಅಥವಾ ಇವತ್ತು ನೀವು ಊರು ಬಿಡೋಂಥ ಪರಿಸ್ಥಿತಿ ಬರ್ತಾ ಇರಲಿಲ್ವೇನೋ ಅಂತ ಅನ್ಸಲ್ವ ಸರ್? ದರ್ಶನ್ ಸರ್ ಆಲ್ರೆಡಿ ಒಂದು ಸಲ ನನಗೆ ಹೆಲ್ಪ್ ಮಾಡಿದರು. ನಾನು 2015 2018 ಊರು ಬಿಟ್ಟಿದ್ದು. ಮತ್ತೊಮ್ಮೆ ಅವ್ರಿಗೆ ಹೋಗಿ ಹೆಲ್ಪ್ ಕೇಳಿದರೆ ನನಗೆ ಚೆನ್ನಾಗಿ ಅನಿಸಲ್ಲ ಅನ್ನಿಸ್ತು. ಯಾಕಂತಂದ್ರೆ ಒಂದು ಸಲ ಮಾಡಿದ್ದಾರೆ, ಕಷ್ಟ ಅಂತ ಹೇಳ್ಕೊಂಡಿದ್ದೀನಿ, ಇಮ್ಮಿಡಿಯೇಟ್ ಮಾಡಿದ್ದಾರೆ, ಸ್ಪಂದಿಸಿದ್ದಾರೆ. ಮತ್ತೆ ಹೋಗ್ಬಿಟ್ಟು ನನ್ನ ಕಷ್ಟ ಅನ್ನೋಸು ಹೇಳ್ಕೊತ ಕುಂದ್ರೆ ಇವನೇನಪ್ಪ ಪದೇ ಪದೇ ಬಂದು ತನ್ನ ಕಷ್ಟನೇ ಹೇಳ್ತಾನೆ ಅಂತಾನೆ. ನನಗೆ ಮುಜುಗರ ಅನ್ನಿಸ್ತು. ನಾನು ಮಾಡಿರೋದು ತಪ್ಪು ಅಂತ ನನಗೆ ಹೋಗೋಕ್ಕೆ ಸರಿ ಅನ್ನಿಸಲಿಲ್ಲ ಆ ಟೈಮಲ್ಲಿ. ನಾನು ಕೇಳಿದ್ರೆ ಹೆಲ್ಪ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ನಾನೇ ಹೋಗಲಿಲ್ಲ ಸರ್, ನಾನೇ ಹೋಗಲಿಲ್ಲ. ಏಕಾಏಕಿ ಸಿಮ್ಮನ್ನು ತೆಗೆದು ಹಾಕ್ತೀರಾ, ಮತ್ತು ಜೊತೆಗೆ ಸಾಲ ಕೊಡೋರಿಗೆಲ್ಲರಿಗೂ ಕೂಡ ಒಂದು ಮೆಸೇಜನ್ನು ಹಾಕ್ತೀರಾ. ದರ್ಶನ್ ಸರ್ಗೂ ಮೆಸೇಜ್ ಹಾಕಿದ್ರಿ. ದರ್ಶನ್ ಸರ್ಗೆ ಏನಂತ ಮೆಸೇಜ್ ಹಾಕಿದ್ರಿ? ಅವ್ರು ಏನು ರಿಪ್ಲೈ ಮಾಡಿದ್ರಂತ? ಇಲ್ಲ, ಅವರು ನಾನು ರಿಪ್ಲೈ ಮಾಡೋಕ್ಕೆ ಅವ್ರಿಗೆ ಅವಕಾಶನೇ ಕೊಟ್ಟಿಲ್ಲ. ನಾನೇ ಸ್ವಿಚ್ ಆಫ್ ಮಾಡಿಬಿಟ್ಟೆ. ಎಲ್ಲರಿಗೂ ಮೆಸೇಜ್ ರಾತ್ರಿ 1:30ಗೆ ಮೆಸೇಜ್ ಮಾಡಿದ್ದೀನಿ ಸರ್. 1:30ಗೆ ಮಾಡಿಬಿಟ್ಟು ಎಟ್ ಅ ಟೈಮ್ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಎಟ್ ಅ ಟೈಮ್ ಗ್ರೂಪಲ್ಲಿ ಹಾಕೊಂಡು ಎಲ್ಲರಿಗೂ ಮೆಸೇಜ್, ಯಾರಿಗೆ ಮೆಸೇಜ್ ಮಾಡಬೇಕಿತ್ತು ಎಲ್ಲರಿಗೂ ಮೆಸೇಜ್ ಮಾಡಿದ್ದೀನಿ. ಮೊಬೈಲ್ ಸ್ವಿಚ್ ತೆಗೆದುಬಿಟ್ಟು ಸಿಮ್ ಹೋಗಿಬಿಟ್ಟೆ. ಅವ್ರು ರೆಸ್ಪಾನ್ಸ್ ಮಾಡಿದ ವಿಷಯ ನನಗೆ ಗೊತ್ತಾಗುತ್ತೆ. ಹೆಂಗೆ ನಿಧಿಲಿ ಬಿದ್ದಿದೆ ಸಿಮ್ಮು ಗೊತ್ತಾಗಲ್ಲ. ಅಂದರೆ ಅವರು ಆ್ಯಕ್ಟಿವ್ ಆಗಿರತಕ್ಕಂಥ ಟೈಮಲ್ಲಿ, ಅಂದರೆ ಈವನ್ ಮನುಷ್ಯ ಡೇ ಟೈಮಲ್ಲೋ ಅಥವಾ ಅವರು ಇರ್ತಕ್ಕಂಥ ಟೈಮಲ್ಲಿ ಮಾಡಿದರೆ ಅದಕ್ಕೊಂದು ರಿಪ್ಲೈ ಏನಾರು ಬಂದಿದ್ದರೆ ಅದಕ್ಕೆ ನಿಮ್ಗೆ ಇನ್ನೂ ಒಂದು ಧೈರ್ಯ ಏನಾರು ಸಿಗ್ಬೋದಿತ್ತ ಅಂತ? ಇಲ್ಲ, ನಾನು ಡಿಸೈಡ್ ಆಗಿಬಿಟ್ಟಿದ್ದೆ. ಅವ್ರಿಗೆ ಮುಖ ತೋರ್ಸೋಕ್ಕಾಗಲ್ಲ, ತೊಂದರೆ ಆಗುತ್ತೆ, ನಾನು ಊರು ಬಿಡ್ಬೇಕಂತ ಡಿಸೈಡ್ ಆದಮೇಲೆ ಅವ್ರು ಎಚ್ಚರ ಇದ್ದಾಗ ಮಾಡಬಾರ್ದಂತಲೇ ಅವ್ರು ಮಲ್ಕೊಂಡಾಗ ಮಾಡಿದ್ದೆ. ಎಲ್ಲರಿಗೂ ಮಲ್ಕೊಳಕಂಡೆ ಮಾಡಿದ್ದೆ ನಾನು. ಅದೊಂದು. ಬಟ್ ಇಷ್ಟರಿಗೆ ನಾನು ವಾಪಸ್ ಬರ್ತೀನಿ, ನಾನು ಕ್ಷಮಿಸಿ, ಪ್ಲೀಸ್ ಫಾರ್ಗಿವ್ ಮೀ, ತಪ್ಪಾಗಿದೆ, ನಾನು ಸೋತ್ಬಿಟ್ಟಿದ್ದೀನಿ, ನನ್ನ ಕಡೆ ದುಡ್ಡಿಲ್ಲ, ಇವು 1 or the other day ನಾನು ಐ ವಿಲ್ ಕಮ್ ಬ್ಯಾಕ್ ಅಂತಂದ್ರೆ ಪ್ಲೀಸ್ ಫಾರ್ಗಿವ್ ಮೀ ಅಂತ ಎಲ್ಲರಿಗೂ ಮೆಸೇಜ್ ಕಳಿಸಿದ್ದೀನಿ ಸರ್. ಅಷ್ಟು. ಮಲ್ಲಿ ಅವರು ಯಾವಾಗ ಈ ಡಿಸಿಷನ್ ತೊಗೊಂಡು ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಬಂತು. ಅದರಲ್ಲಿ ದರ್ಶನ್ ಅವ್ರ ಹೆಸರುಗಳು ಕೂಡ ತಳಕ್ಕೆ ಹಾಕುವಂತು. ಆ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಬಂದಂಥ ಯಾವುದಾದ್ರು ಇನ್ಸಿಡೆಂಟ್ಗಳೇನು? ಇನ್ನೊಮ್ಮೆ ಹೇಳಿ ಸರ್. ಅಂದರೆ ಸಾಕಷ್ಟು ನೀವು ಅಂದರೆ ಆರೋಪಗಳು ನಿಮ್ಮ ಮೇಲೆ ಬಂತು. ಸಾಲ ಮಾಡಿದ್ರು, ಮೋಸ ಮಾಡಿದ್ದಾರೆ, ದರ್ಶನ್ ಅವರ ಹೆಸರು ಹೇಳ್ಕೊಂಡು ದುಡ್ಡು ತೊಗೊಂಡಿದ್ದಾರೆ, ಈ ಥರದ್ದೆಲ್ಲ ಸಾಕಷ್ಟು ಆರೋಪ ಬಂತು. ಅಂದರೆ ನೀವು ಇಲ್ಲಿಂದ ಹೋದಂಥ ಸಂದರ್ಭದಲ್ಲಿ ನಿಮಗೆ ಯಾವ ಗಮನಕ್ಕೆ ಬಂತು ಆ ಥರದ್ದು ಏನಾದರೂ ನಿಮಗೆ? ನನಗೆ ಅವಾಗ ಬಂದಿಲ್ಲ. ಈಗ ರೀಸೆಂಟಾಗಿ ಬಂದಾಗ ನಾನು ಎಲ್ಲ ತಿಳ್ಕೊಂಡೆ. ಏನೋ ಇಲ್ಲ ಸಲದ ಆರೋಪಗಳು ಬಂದಿದ್ದು, ಬಟ್ ಅದರಲ್ಲಿ ನಾನು ಯಾವುದೂ ಪಾತ್ರ ಇರಲಿಲ್ಲ. ನಾನು ಈಗ ನೋಡಿ ಸರ್, ಒಂದು ಮನುಷ್ಯ ಬಿದ್ದಿದ್ದಾನೆ ಅಂದರೆ 4 ಜನ ಕಲ್ಲುಗಿದ್ದಾರೆ ಸರ್, ಅಷ್ಟೇ. ಹಾಗೆ ನಾನು ಇಲ್ಲ ಅಂತ ತಕ್ಷಣ ನನ್ನ ಹಿಂದ್ಗಡೆ ಏನೇನೋ ಮಾತಾಡಿದ್ದಾರೆ. ಆಗೋರು ಇರ್ತಾರೆ, ನಾವು ಇರೋ ಪೊಸಿಷನಲ್ಲಿ ನಮ್ಮನ್ನು ಇಷ್ಟಪಡೋರು ಇರ್ತಾರೆ, ನಮ್ಮನ್ನು ದ್ವೇಷ ಪಡೋರು ಇರ್ತಾರೆ ಸರ್. ಪೊಸಿಷನ್ ಹಂಗಿತ್ತು ನಂದು. ಅದರಲ್ಲಿ ಹಂಗಿರುತ್ತೆ ಅದು ಸಿಚುವೇಶನ್. ಆ ಟೈಮ್ದಲ್ಲಿ ಯಾರೋ ನನಗೆ ಆಗ್ಲಾರ್ದು ಏನೋ ಮಾತಾಡ್ಬೋದು, ಗೊತ್ತಿಲ್ಲ ಅವ್ರು ಯಾರೋ ಏನೋ ಅಂತ. ಅವ್ರು ಚೆನ್ನಾಗಿರಲಿಲ್ಲ ಅಷ್ಟೇ ಸರ್. ಹೋಟೆಲ್ ಮ್ಯಾನೇಜ್ಮೆಂಟು ಮಾಡಿದ್ರಿ, ಈ ಕಡೆ ಡಿಸ್ಟ್ರಿಬ್ಯೂಷನ್ ಇತ್ತು, ಎಲ್ಲ ಇದು ಇತ್ತು. ಬಟ್ ಹೋಟೆಲ್ಲು ನಿಮಗೆ ಒಂದಿಷ್ಟು ಕೈ ಹಿಡಿದಿತ್ತು, ಬಟ್ ಅದನ್ನೇ ಕಂಟಿನ್ಯೂ ಮಾಡಿ ಅದರಿಂದ ಏನಾದರೂ ಸಾಲಗಳನ್ನು ತೀರಿಸುವಂಥ ಅಂಥ ದೊಡ್ಡ ಹೋಟೆಲ್ ಅಲ್ಲ ಸರ್, ಖಾನಾವಳಿ. ನನ್ನ ಜೀವನ ನಡೆಯುವಂಥ ಹೋಟೆಲ್ ಅಷ್ಟೇ. ಅದು ಮತ್ತೆ ಉತ್ತರ ಕರ್ನಾಟಕ ಲಿಂಗಾಯತ ಕಣ್ ಚೋಳದ ರೊಟ್ಟಿ ಖಾನಾವಳಿ ಅಷ್ಟೇ. ಅದು ನನ್ನ ತಿಂಗಳಿಗೆ 1 ಲಕ್ಷ 2 ಲಕ್ಷ ಕೊಡ್ತಿತ್ತು. ಅದರಿಂದ ನಾನು ಸಾಲ ತೀರ್ಸೋಕ್ಕೆ ಏನಾಗ್ತಿರಲಿಲ್ಲ, ಅದು ಬಡ್ಡಿಗೆ ಹೋಗಿತ್ತು. ಆದ್ರೆ ಬಟ್ ನಾನು ಯಾರೋ ನನ್ನ ಫ್ರೆಂಡನ್ನು ನಂಬಿಕೆ ಕೊಟ್ಟೆ, ಅವನು ಮಾಡ್ತೀನಿ ಅಂತ ಸ್ವಲ್ಪ ದಿನ ಮಾಡಿಬಿಟ್ಟು ಆಮೇಲೆ ಇದು ಮಾಡಿಬಿಟ್ಟೆ. ನಾನು ಬ್ಯುಸಿ ಇದ್ದೇನೆ, ಅದನ್ನೇ ಕ್ಯಾರಿ ಓವರ್ ಮಾಡೋಕ್ಕಾಗಲಿಲ್ಲ. ನನ್ನ ಮಿಸ್ಟೇಕ್ ಅದು. ದರ್ಶನ್ ಅವರು ಮತ್ತು ಧ್ರುವ ಅವರ ಮಧ್ಯದಲ್ಲಿ ಮನಸ್ತಾಪ ಬರೋದಕ್ಕೆ ಮಲ್ಲಿ ಅವರ ಒಂದು ವ್ಯವಹಾರ ಏನು ನಡೆದಿತ್ತು, ಪ್ರೇಮ ಬರಹ ಸಿನಿಮಾದ ಆ ಒಂದು ಅವ್ಯವಹಾರನೇ ಇದಕ್ಕೆ ಕಾರಣ ಅನ್ನೋದು ಕೂಡ ಹಣೆಪಟ್ಟಿ ಆಯಿತು. ನನಗೆ ಗೊತ್ತಿಲ್ಲ ಸರ್, ಇದು ನಿಜವಾಗ್ಲೂ ಗೊತ್ತಿಲ್ಲ. ನಾನು ಹೋಗುವ ಮಾತ್ರ ದರ್ಶನ್ ಸರ್ ಧ್ರುವ ಅವರು ಭಾಳ ಅಣ್ಣ ತಮ್ಮನ ಥರ ಇದ್ದರು. ನನಗೂ ಗೊತ್ತಿಲ್ಲ. ಈಗ ರೀಸೆಂಟಾಗಿ ನನಗೂ ಆ ವಿಷಯ ಗೊತ್ತಾಯಿತು, ಬಟ್ ಎದಕ್ಕಾಗಿದೆ ಅಂತ ನನಗೇನು ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ವಿಷಯದ ಬಗ್ಗೆ ನಂಗೆ ಮಾತಾಡೋಕ್ಕೂ ಆಗಲ್ಲ ಸರ್. ಸುಮ್ಮನೆ ಅದು ಬೇರೆ ಪ್ರೊಪಗಂಡ ಆಗಿಬಿಡುತ್ತೆ, ನನಗೆ ಇಷ್ಟ ಇಲ್ಲ ಸರ್. ಸಾಕಷ್ಟು ಬಾರಿ ಅಂದರೆ ಸಾವಿನ ದವಡೆಯನ್ನು
ತಟ್ಟಿ, ಸಾವಿನ ಕದವನ್ನು ತಟ್ಟಿ ಆಚೆ ಬಂದಂಥವ್ರು. ಅಂದರೆ ನಿಮ್ಮ ಪತ್ನಿ ಹೇಳ್ತಾ ಇದ್ರು, ಅಂದರೆ ಈ ಥರ ಸಮಸ್ಯೆ ಆಗಿದೆ, ಇದಕ್ಕೊಂದು ಪರಿಹಾರ ಕೊನೆಯದಾಗಿದೆ ಅಂತ ಅನ್ನೋದು. ಬಟ್ ನೀವು ಅದಕ್ಕೆ ಧೈರ್ಯ ತಗೊಂಡ್ಕಂತ ಆ ಒಂದು ಸಂದರ್ಭ ಹೇಗಿತ್ತು? ನನಗಿರಲಿಲ್ಲ ಸರ್, ಅದು ಸಾಯ್ಬೇಕು ಅನ್ನೋದು ಇರಲಿಲ್ಲ. ಬಟ್ ನಾನು ಹೆಂಡ್ತಿ ಹಠ ಹಿಡಿದ್ಬಿಟ್ಲು. ಈಗ ನೀವು ಬರಲಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂದಾಗ ನಾನು ಏನು ಮಾಡಲಿ? ನನ್ನ ಸಲುವಾಗಿ ಪಾಪ ಅವಳು ಕಷ್ಟ ಅನುಭವಿಸೋದು ಬೇಡ, ಆಯ್ತು ಬಿಡು ಹೋಗಲಿ, ನಂದು ಒಂದು ಕಡೆ ಅಣಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ತಾಯಿ ಭಾಷೆ ತೊಗೊಂಡ್ರು. ಆವಾಗ ಅದೆಲ್ಲ ಸ್ವಲ್ಪ ಚೇಂಜ್ ಆಯ್ತು. ಇವತ್ತು ನಮ್ಮ ತಾಯಿ ಇಲ್ಲ, ತಾಯಿ ಭಾಷೆ ತೊಗೊಂಡ್ಮೇಲೆ ಎಲ್ಲ ಚೇಂಜ್ ಆಯಿತು ಸರ್. ಅಷ್ಟೇ. ಅದು ಮಾಡೋದು ಸಾಲು ಸಾವುಗಳು ಮಲ್ಲಿಯವರು ಹೊರಳಿ ಬರೋದಕ್ಕೆ, ಅಥವಾ ಅದೇನಾದರೂ ಗಿಲ್ಟ್ ಕಾಡ್ತಾ ಇದೆಯಾ, ಅಥವಾ ಈ ಥರ ನಾನು ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ನನಗೆ ಆತ್ಮೀಯರಾದಂಥವ್ರು, ನನ್ನ ಸಂಬಂಧಿಕರು ಈ ಥರ ಪದೇ ಪದೇ ಸಾವಾಗ್ತಾ ಇದೆ, ಸೊ ಇದಕ್ಕೊಂದು ಪರಿಹಾರ ಕಂಡ್ಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಏನಾದರೂ? ಯಾರು ಪರಿಹಾರ ಕಂಡ್ಕೊಂಡು ಎಲ್ಲರ ಮನೇಲಿ ಸಾವು ಇದ್ದಿದ್ದೇ ಅಲ್ಲ ಸರ್. ಸಾವು ಪರಿಹಾರ ಕಂಡ್ಕೊಳಕ್ಕಾಗಲ್ಲ. ನಾನು ಇವನ್ನೆಲ್ಲ ನನ್ನ ಹಣೆ ಬರೋದಲ್ಲಿ ಇವನ್ನೆಲ್ಲ ಅನುಭವಿಸ್ಬೇಕಂತ ಬರ್ದಿತ್ತು ಏನೋ. ಭಾಳ ದುರಾದೃಷ್ಟ. ನಾನು ಒಬ್ಬ ನಂತದೃಷ್ಟ ಮಗ, ನಮ್ಮ ತಂದೆ ತಾಯಿಗೂ ಮಣ್ಣಕ್ಕಾಗಿಲ್ಲ ಅಂತಂದರೆ ಒಬ್ಬ ದುರಾದೃಷ್ಟವಂತ, ನಂತದೃಷ್ಟ. ಏನು ಹೇಳ್ತೀರಿ ಹೇಳಿ ಅಂಥ ಒಂದು ಮಗ. ಆ ನೋವು ನನ್ನ ಕೊನೆ ಉಸಿರುವರೆಗೂ ಕಾಡುತ್ತೆ. ಇದ್ರ ಮಧ್ಯದಲ್ಲಿ ನಮ್ಮ ತಂದೆ ತಾಯಿಗೆ ಏನಾದರೂ ಅವ್ರ ಹೆಸರಲ್ಲಿ ನನ್ನ ದೇವ್ರದಿಂದ ಚೆನ್ನಾಗಾದರೆ, ಏನಾದರೂ ಅವ್ರ ಹೆಸರಲ್ಲಿ ಸ್ವಲ್ಪ ಒಳ್ಳೆ ಕೆಲಸ ಮಾಡಿಬಿಟ್ಟು ನಾನು ಅದನ್ನು ತೃಪ್ತಿಪಟ್ಟು ಅವ್ರಿಗೆ ಆತ್ಮಶಾಂತಿ ಸಿಗುವಾಗ ನಾನು ಮಾಡ್ಕೋಬೇಕು ಅನ್ನೋ ಆಸೆ ಇದೆ ಅಷ್ಟೇ. ಈ ಸಂದರ್ಭದಲ್ಲಿ ದರ್ಶನ್ ಅವ್ರಿಗೆ ಈಗಿರ್ತಕ್ಕಂಥ ಪರಿಸ್ಥಿತಿ, ಅವರು ಒಂದು ಈ ಪ್ರಕರಣದಲ್ಲಿ ಇದಾಗಿದ್ದು ಅದು ಎಲ್ಲ ಕೇಳಿದಾಗ ನಿಮ್ಗೆ ಏನು ಅನಿಸುತ್ತೆ? ಭಾಳ ಬೇಜಾರಾಯ್ತು ಸರ್. ದರ್ಶನ್ ಸರ್ನ ನಾನು, ಅವರು ಒಂದು ಮೇರು ಪರ್ವತ, ಅವ್ರು ನೋಡೋ ದೃಷ್ಟಿಕೋನನೇ ಬೇರೆ. ಅವರು ನನ್ನನ್ನು ಅಷ್ಟೇ ರೆಸ್ಪೆಕ್ಟ್ ಕೊಡ್ತಿದ್ರು. ಸೊ ಭಾಳ ಬೇಜಾರಾಯಿತು. ಬಟ್ ಇದನ್ನು ಹೆಂಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ಅವ್ರ ಬಗ್ಗೆ ಅವ್ರಲ್ಲಿ ಬೇಗ ಬರಲಿ ಅನ್ನೋದೇ ಆಸೆ. ದೇವ್ರ ಹತ್ರ ಅದನ್ನೇ ಬಿಡ್ಕೊತೀನಿ ಹೆಚ್ಚಿಗೆ. ಸರ್, ದರ್ಶನ್ ಅವ್ರ ಕುಟುಂಬಸ್ಥರನ್ನ ಭೇಟಿ ಆಗೋದು ಪ್ರಯತ್ನ ಏನಾದರೂ ಮಾಡ್ತೀರಾ? ಮಾಡ್ತೀನಿ ಸರ್. ಮಾಡಿದ್ದೀನಿ ಆಲ್ರೆಡಿ. ದಿನಕರ್ ಅವ್ರು ಮೀಟ್ ಆಗಿದ್ದೀನಿ, ಅವ್ರ ಕುಟುಂಬನೂ ಮೀಟ್ ಆಗ್ತೀನಿ. ಅವ್ರು ಏನಾರು ಹ್ಞೂ ಅಂದ್ರೆ ದರ್ಶನ್ ಸರ್ನು ಮೀಟ್ ಆಗ್ತೀನಿ. ಗೊತ್ತಿಲ್ಲ ಸರ್, ಇನ್ನೂ ನನಗೆ ಸ್ವಲ್ಪ ಈಗ ಒಂದಿಷ್ಟು ದಿವಸ ನಾನು ಈಗಿರಲ್ಲ. ನಾನು ಇಲ್ಲಿಂದ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ನನ್ನ ಮನಸ್ಸಲ್ಲಿ ಏನೋ ಇದೆ. ನಾನು ರಾಯರನ್ನ ಭಾಳ ನಂಬ್ತೀನಿ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಒಂದು 4-5 ದಿನ ರೆಸ್ಟ್ ತೊಗೊಂಡು ಆಮೇಲೆ ನಾನು ಮೀಟ್ ಆಗ್ತೀನಿ ಸರ್. ನಿಮ್ಮ ಮುಂದಿನ ನಡೆ? ನಂದು ಒಂದು ಸ್ಟಾರ್ ಬ್ರಿಡ್ಜ್ ಅಂತ ಒಂದು ಕಂಪ್ನಿ ಇದೆ. ಅದ್ರ ಬಗ್ಗೆ ನಾನು ಇನ್ನೊಮ್ಮೆ ಕುಲಂಕುಷವಾಗಿ ಮಾತಾಡ್ತೀನಿ ಸರ್. ಯಾಕಂದರೆ ಇದು ವೇದಿಕೆ ಅಲ್ಲ, ಅದಕ್ಕೆ ಮಾತಾಡೋದು ತಪ್ಪಾಗಿಬಿಡುತ್ತೆ ನಾನು ಮಾತಾಡೋದು. ಒಳ್ಳೆಯದಾಗಲಿ ಸರ್, ಆಲ್ ದ ಬೆಸ್ಟ್ ಸರ್. ಸಾಕಷ್ಟು ನೋವುಗಳನ್ನುಂಡು ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಈಗ ಬಂದು ಪ್ರತ್ಯಕ್ಷ ಆಗಿ ಮಾಧ್ಯಮದ ಮುಂದೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಧನು ಎಲ್ಗಾಚ್, ರಾಜ್ ನ್ಯೂಸ್, ಬೆಂಗಳೂರು.